ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ದತ್ತವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತವು 6ನೇ ಅಧ್ಯಾಯ. ಹೊರಟು ನಾಸಿಕ ಕ್ಷೇತ್ರದಿಂ ಸುಂದರಸು ಬಾಬಾ ಮೂರ್ತಿ ಕಾಶಿಯ ಪುರವ ಸೇರುತ್ತ ತನುವೇ ಕಾಶಿ ಕ್ಷೇತ್ರವೆಂದರಿದಿಂ. ಶ್ರೀ ಬಾಬಾ ಮಹಾರಾಜರು ಆ ಪಂಚವಟಿಯಲ್ಲಿ ಕೆಲವು ದಿನಗಳಿದ್ದು ಅಲ್ಲಿಂದ ಅಲಹಾಬಾದ್ ಕಡೆಗೆ ತೆರಳಿದರು. ಆ ಅಲಹಾಬಾದ್ ಸಮೀಪ ತ್ರಿವೇಣಿ ನದಿಯಲ್ಲಿ ಸ್ನಾನ ಮಾಡಿದರು. ಅಲ್ಲಿಂದ ಶ್ರೀ ವಿಶ್ವೇಶ್ವರನ ನಿವಾಸ ಸ್ಥಾನವಾದ ಕಾಶಿ ಕ್ಷೇತ್ರಕ್ಕೆ ಬಂದು ಸೇರಿದರು. ಪಾಪಿಗಳನ್ನು ಪಾವನಗೊಳಿಸುವ ಗಂಗಾ ನದಿಯಲ್ಲಿ ಮಿಂದು ವಿಶ್ವನಾಥನನ್ನು ದರ್ಶನ ಮಾಡಿಕೊಂಡರು. ಕಾಶಿ ಕ್ಷೇತ್ರದ ಮಹಿಮೆಯನ್ನು ಪುರಾಣಗಳು ಅತಿಯಾಗಿ ಬಣ್ಣಿಸಿರುತ್ತವೆ. ಕಾಶಿಯಲ್ಲಿ ಮರಣ ಹೊಂದಿದವರು ಪಾಪಿಗಳಾಗಿದ್ದರೂ ಮುಕ್ತರಾಗುತ್ತಾರೆಂಬುದು ಆ ಪುರಾಣಗಳ ಸಿದ್ಧಾಂತ. ಶ್ರೀ ಬಾಬಾ ಮಹಾರಾಜರು ಆ ಕಾಶಿ ಕ್ಷೇತ್ರದಲ್ಲಿ ನೋಡಬೇಕಾದ ಪುಣ್ಯ ಪ್ರದೇಶಗಳನ್ನೆಲ್ಲ ನೋಡಿದವರಾಗಿ ಏಕಾಂತದೆಡೆಯಲ್ಲಿ ಕುಳಿತು ಹೀಗೆ ಯೋಚಿಸಿದರು. ತನವು ಕಾಶಿ ಕ್ಷೇತ್ರವೆನಿಸುವುದು ತಿಳಿಯಲ್ಕೆ ಮನವೆಂಬುದೇ ದೇವಮಂದಿರ ಮಹದಾಗಿಹುದು. ಮನವನ್ನು ಬೆಳಗುತಿಹ ಚೈತನ್ಯ ರೂಪಾತ್ಮನೇ ವಿಶ್ವನಾಥನಹುದು. ಅನಘ ಚಿದ್ರೂಪಾತ್ಮನನ್ನರಿವ ಜ್ಞಾನವೇ ವಿನುತ ಗಂಗಾ ನದಿಯದಾಗಿರ್ಪುದರಲ್ಲಿ ಮನವೊಲಿದು ಸ್ನಾನವಂಗೈದ ಮಾನವ ಮುಕ್ತನಹುದೆಂದು ತಿಳಿದರಿಂತು. ಬಾಬಾ ಮಹಾರಾಜರು ವಿಶುದ್ಧ ಚೈತನ್ಯ ಘನ ಪ್ರದೀಪನಾದ ಆತ್ಮನೇ ವಿಶ್ವೇಶ್ವರನಾಗಿರುತ್ತಾನೆ. ಇಂತಹ ವಿಶ್ವೇಶ್ವರನನ್ನು ದರ್ಶನ ಮಾಡಿಕೊಳ್ಳುವುದಕ್ಕಾಗಿಯೇ ಪರಮಾತ್ಮನು ಶರೀರ ರೂಪ ಕಾಶಿ ಕ್ಷೇತ್ರವನ್ನು ಜೀವಿಗಳಿಗೆ ನಿರ್ಮಿಸಿರುತ್ತಾನೆ. ಮಾನವ ದೇಹಧಾರಿಗಳು ಆತ್ಮರೂಪ ವಿಶ್ವೇಶ್ವರನನ್ನು ಸಂದರ್ಶನ ಮಾಡಿಕೊಳ್ಳುವುದೇ ಮುಖ್ಯ ಎಂದು ಊಹಿಸಿದರು. ಮಹಾರಾಜರು ಅಲ್ಲಿಂದ ಪಂಚಕ್ರೋಶದೆಡೆಗೈದು ಊಂಚರೊತ್ತಿಯಿಂದಿದ್ದರು. ಊಂಚರೊತ್ತಿ ಎಂದರೆ ಯಾರಲ್ಲಿ ಏನು ಬೇಡದೆ ಬೀದಿಯ ಅಂಗಡಿಗಳ ಮುಂದೆ ಬಿದ್ದಿರುವ ಧಾನ್ಯವನ್ನು ಕೋಳಿಯಂತೆ ಆಯ್ದು ತಂದು ಅಡಿಗೆ ಮಾಡಿಕೊಂಡು ಊಟ ಮಾಡುವುದು. ಈ ಊಂಚರೊತ್ತಿಯನ್ನು ಇದೊಂದು ಕಾಯಕವೆಂದು ಭಾವಿಸಿ ಮೊದಲು ಕಲ್ಯಾಣ ಪಟ್ಟಣದಲ್ಲಿ ಆಯ್ದಕ್ಕಿ ಮಾರಯ್ಯನೆಂಬ ಶಿವಶರಣನಿದ್ದನು. ಆಯ್ದಕ್ಕಿ ಮಾರಯ್ಯನು ಅಲ್ಲಲ್ಲಿ ಬೀಳು ಬಿಟ್ಟ ಹೊಲಗಳಲ್ಲಿ ಇಲ್ಲವೇ ಅಂಗಡಿಯ ಮುಂದಿನ ಅಂಗಳದಲ್ಲಿ ಬಿದ್ದ ಕಾಳುಗಳನ್ನು ಒಂದೊಂದನ್ನೇ ಆಯ್ದುಕೊಂಡು ತಂದು ಆ ಕಾಳುಗಳಿಂದ ದಾಸೋಹವನ್ನು ನಡೆಯಿಸಿ ತಾನೂ ಜೀವಿಸುತ್ತಿದ್ದನೆಂಬ ಇತಿಹಾಸವಿದೆ. ಈ ಊಂಚರೊತ್ತಿಯು ಭಿಕ್ಷೆಯಲ್ಲ ಕಾಯಕವೆನಿಸುವುದು. ಕಾಯಕವೆಂದರೆ ಪರರನ್ನು ಬೇಡುವುದಲ್ಲ, ತನ್ನ ಶರೀರವನ್ನು ಧನಿಸಿ ಕಷ್ಟಪಟ್ಟು ದುಡಿದುಂಬುವುದು. ಕಾಯಕಗಳಲ್ಲಿ ನೇಯ್ಗೆ ಕಾಯಕ, ಮೇದಾರ ಕಾಯಕ, ಕುಂಬಾರ ಕಾಯಕ ಮುಂತಾದ ಅನೇಕ ಕಾಯಕಗಳುಂಟು. ಇವು ಭಿಕ್ಷೆ ಎನಿಸದಂತೆ ಊಂಚರೊತ್ತಿ ಕಾಯಕವು ಭಿಕ್ಷೆ ಎನಿಸದು. ಪ್ರತಿಯೊಬ್ಬರೂ ಪರರಿಗೆ ಯಾವ ಥರದ ಬಾಧೆಯನ್ನು ಕೊಡದೆ ದುಡಿದುಂಬಬೇಕೆಂಬುದೇ ಕಾಯಕ ಶಬ್ದದ ಅರ್ಥವು. ಪ್ರತಿಯೊಬ್ಬರೂ ಊಟ ಮಾಡುವ ಅನ್ನವನ್ನು ಕುರಿತು ಹೀಗೆ ಕೇಳಬೇಕು. ಎಲೆ ಅನ್ನವೇ, ನೀನು ನನ್ನ ದುಡಿಮೆಯ ಬೆವರು ಹನಿಯಿಂದ ಬೆಂದಿರುವೆಯಾ ಅಥವಾ ಪರರ ಕಣ್ಣೀರಿನಿಂದಲೋ ಎಂದು ಕೇಳಬೇಕು. ಇಲ್ಲಿ ಬೆವರ ಹನಿಯಾಗಲಿ ಕಣ್ಣೀರಾಗಲಿ ಅನ್ನ ಮಾಡುವುದಕ್ಕೆ ಹೆಸರಿಡುವುದಿಲ್ಲ. ಇಲ್ಲಿ ಉಪಮಾನಗಳು ಜಿಗುಪ್ಸೆ ಇದ್ದರೂ ಅರ್ಥವೂ ಸ್ವಾರಸ್ಯವಿದೆ. ಇಲ್ಲಿ ಪರರ ಕಣ್ಣೀರಿನಿಂದ ಬೆಂದಿರುವೆಯಾ ಎಂಬುದಕ್ಕೆ ಪರರನ್ನು ಮನನೋಯಿಸಿ ಅಥವಾ ಪರರನ್ನು ಹಿಂಸಿಸಿ ತಂದ ಹಣದಿಂದ ಉಪಜೀವಿಸುವುದೆಂಬ ಅರ್ಥವೂ ಹೊರಡುತ್ತದೆ. ಆದ್ದರಿಂದ ಶಿವಶರಣರು ಪ್ರತಿಯೊಬ್ಬರೂ ಒಂದೊಂದು ಕಾಯಕದಿಂದ ಜೀವಿಸಿ ಕೀರ್ತಿಶೇಷರಾದರು. ಮತ್ತು ಕಾಯಕವೇ ಕೈಲಾಸವೆಂಬ ಹಾಡನ್ನು ಹಾಡಿ ಮಾಡಿ ತೋರಿಸಿದರು. ಮತ್ತು ಆ ಶಿವಶರಣರಲ್ಲಿ ಇಂದಿಗೆ ನಾಳೆಗೆ ಬೇಕೆಂಬ ಆಶೆ ಇರಲಿಲ್ಲ. ಒಮ್ಮೆ ಆಯ್ದಕ್ಕಿ ಮಾರಯ್ಯನು ಪ್ರಭುದೇವರ ಸನ್ನಿಧಿಯಿಂದ ಮನೆಗೆ ಬರಬೇಕಾದರೆ ಸಾಯಂಕಾಲವಾಗುತ್ತಾ ಬಂತು. ಆತನ ಹೆಂಡತಿಯಾದ ಲಕ್ಕಮ್ಮನು ಈ ದಿನ ಕಾಯಕ ನಿಂತಿತೇಕೆ ಎಂದು ಪತಿಯನ್ನು ಕುರಿತು ಪ್ರಶ್ನಿಸಿದಳು. ಮಾರಯ್ಯನು ನಿಲ್ಲಿಸುವುದಿಲ್ಲವೆಂದು ಹೇಳಿ ಬೇಗನೆ ಜಗದನ್ನ ಬಸವಣ್ಣನ ಬಾಗಿಲಿಗೆ ಬಂದು ಅಲ್ಲಿ ಚೆಲ್ಲಿದ ಅಕ್ಕಿಯನ್ನು ತೊರೆಯಿಂದ ಆರಿಸಿ ಹೆಚ್ಚಾಗಿ ಅಕ್ಕಿಯನ್ನು ತಂದನು. ಅದಕ್ಕೆ ನೋಡಿ ಲಕ್ಕಮ್ಮನು ಹೀಯಾಳಿಸಿ, ಆಸೆ ಎಂಬುದು ಅರಸಂಗಲ್ಲದೆ ಶಿವಶರಣರಿಗುಂಟೆ. ನಮಗೆ ಅಂದಿಗೆ ಸಾಕು, ಹೆಚ್ಚಾದುದನ್ನು ಅಲ್ಲಿಯೇ ಬಿಸಾಕಿ ಬಾ ಎಂದು ಹೇಳಿ
ತನಗೆ ಬೇಕಾದಷ್ಟು ಉಳಿಸಿಕೊಂಡು ಹೆಚ್ಚಾದ ಅಕ್ಕಿಯನ್ನು ಹಿಂದಕ್ಕೆ ಕಳುಹಿಸಿದಳು. ಇಂತಹ ನಿರಾಶಾವೃತ್ತಿಯು ಶಿವಶರಣರ ಹೃದಯದಲ್ಲಿ ಮನೆ ಮಾಡಿರುತ್ತದೆ. ಬಾಬಾ ಮಹಾರಾಜರು ತಮ್ಮ ಊಂಚವೃತ್ತಿಯ ಕಾಯಕದಲ್ಲಿ 6 ತಿಂಗಳು ಕಾಲ ಕಳೆದರು. ಕಾಶಿ, ವ್ಯಾಸಕಾಶಿ, ಪಂಚಕ್ರೋಶಗಳಲ್ಲಿ 360 ಅನ್ನಛತ್ರಗಳಿದ್ದರೂ ಮಹಾರಾಜರು ಯಾವ ಛತ್ರದಲ್ಲಿಯೂ ಊಟ ಮಾಡದೆ ತಮ್ಮ ಕಾಯಕದಿಂದ ಕಾಲ ಕಳೆಯುತ್ತಿದ್ದರು. ಒಂದು ದಿವಸ ಕಾಶಿಯಲ್ಲಿ ವೈದ್ಯಕೀಯ ಪಾಠಶಾಲೆಗೆ ಹೋಗಿದ್ದರು. ಅಲ್ಲಿ ವೈದ್ಯರಿಗೆ ವೈದ್ಯಕೀಯ ವಿಷಯಗಳನ್ನು ಸಕ್ರಮವಾಗಿ ತಿಳಿಸಿ ಇಂತೆಂದರು: ರೋಗಿಗಳ ಮಲಮೂತ್ರ, ನಾಡಿ ವೇಗ, ನಾಲಿಗೆ, ಕಣ್ಣು, ಮೈ ಮುಂತಾಗಿ ಸರ್ವಾಯ ಅಂಗಳ ಪರಿಶೀಲಿಸುತ್ತಾ ರೋಗಿಗಳಿಗೆ ಚಿಕಿತ್ಸೆಗೈದ ರೋಗಗಳ ಪರಿಹರಿಸಿ ಸ್ವಾರ್ಥ ತ್ಯಾಗಿ ಎನಿಸಲ್ಕವನೇ ವೈದ್ಯನು ಲೋಕದ ಉಪಕಾರಿ. ಬಾಬಾ ಮಹಾರಾಜರು ಅನೇಕ ರೋಗಗಳನ್ನು ಪರಿಹರಿಸುತ್ತಾರೆ. ವೈದ್ಯ ಭಾಗದಲ್ಲಿ ನೈಪುಣ್ಯ ಸಂಪಾದಿಸಿದವರು. ಆದ್ದರಿಂದಲೇ ಈಗಲೂ ಇವರ ಮನೆತನದವರು ಅನೇಕ ರೋಗಗಳನ್ನು ಗುಣಪಡಿಸಿದ್ದಾರೆ, ಪಡಿಸುತ್ತಲೂ ಇದ್ದಾರೆ. ಇರಲಿ, ಬಾಬಾ ಮಹಾರಾಜರು ಕಾಶಿಯಿಂದ ಹರಿದ್ವಾರದ ಕಡೆಗೆ ಪ್ರಯಾಣ ಬೆಳೆಸಿದರು ಎಂಬಲ್ಲಿಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತದಲ್ಲಿ 6ನೇ ಅಧ್ಯಾಯವು ಮುಗಿದುದು. ಜೈ ಜೈ ಶಿವನಮ ಪಾರ್ವತಿ ಪತಿ ಹರ ಹರ ಮಹಾದೇವ್.